ಹೆಲೋ ಎವ್ರಿವ್ಯಾನ್. ಇದೊಂದು ಬಯಸದೆ ಬಂದ ಭಾಗ್ಯ ಅಂತಲೇ ಹೇಳ್ಬೋದು. ಸಡನ್ನಾಗಿ ಸೋಮವಾರ ಸಾಯಂಕಾಲ ನಮ್ಮ ಮನೆಯವರು ಮತ್ತು ಅವ್ರ ಫ್ರೆಂಡ್ಸು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತಂದರು. ಸೊ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಹೊಟ್ಟೆ ಬಿಟ್ಟೆ. ಸೊ ಹೋಗಿ ಸಾಯಂಕಾಲ ಸ್ಟಾರ್ಟ್ ಮಾಡಿದ್ರಿಂದ ನಾವು ಹೋಗಿ ರೀಚ್ ಆಗೋಷ್ಟರೊಳಗೆ 10 ಗಂಟೆ ಆಗೋಯಿತು. ಸೊ ಅಲ್ಲಿ ಲಾಂಚಲ್ಲಿ ಹೋಗೋಕ್ಕಾಗಿಲ್ಲ. ಸೊ ರೋಡ್ ವೇಸ್ ಅಲ್ಲದೇ ದೇವಸ್ಥಾನ ಹತ್ರ ರೀಚ್ ಆಗಿ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ 5 o'clockಗೆ ದರ್ಶನ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಸೊ ಹಾಗಾಗಿ ಹೋಗಿ ಹೂವು ಹಣ್ಣು ತೊಗೊಂಡು ದೇವಸ್ಥಾನಕ್ಕೆ ದರ್ಶನ ಮಾಡೋಣ ಅಂತ ಹೋದ್ವಿ. ಸೊ ಇದೊಂದು ಹೇಳೋಕ್ಕೆ ಆಗಿರಲ್ಲ, ನಾನು ಇದೇ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಹೋಗಿದ್ದು. ದೇವಸ್ಥಾನ ಅಂತೂ ತುಂಬಾ ಪ್ಲೆಸೆಂಟ್ ಪೀಸ್ಫುಲ್ ಆಗಿದೆ. ತುಂಬಾ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಕೊಡುತ್ತೆ ದೇವಸ್ಥಾನ ಮಾತ್ರ. ಎಷ್ಟೊಂದು ವರ್ಷಗಳಿಂದ ಅಂದ್ಕೊಳ್ತಾ ಇದ್ದೆ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಸೊ ಇವತ್ತು ನನಗೆ ಈ ಭಾಗ್ಯ ಸಿಕ್ತು. ಈ ದೇವಸ್ಥಾನ ದೈವಿ ಶಕ್ತಿ ಪೀಠಗಳಲ್ಲಿ ಈ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ಕ್ಷೇತ್ರವು ಒಂದು. ದೇವಸ್ಥಾನ ಪ್ರತಿನಿತ್ಯ ಬೆಳಗ್ಗೆ 3:30ಯಿಂದ ಮಧ್ಯಾಹ್ನ 3:30ವರೆಗೂ ಮತ್ತು ಸಂಜೆ 5:30ಯಿಂದ 7:30ವರೆಗೂ ಓಪನ್ ಇರುತ್ತೆ. ಸೊ ಹೋಗೋರು ಟೈಮಿಂಗ್ಸ್ ನೋಡಿಕೊಂಡು ಹೋಗ್ಬೋದು. ಮತ್ತು ಅಲ್ಲಿ ಉಳ್ಕೊಳ್ಳೋಕ್ಕೂ ಸಹ ಹತ್ರ ಫೆಸಿಲಿಟೀಸ್ ಎಲ್ಲನೂ ಇದೆ, ರೂಮ್ ಫೆಸಿಲಿಟೀಸ್ ಎಲ್ಲ ಸಹ ಇದೆ. ನಾವೂ ಸಹ ಸೋಮವಾರ ನೈಟ್ ಹೋಗಿರೋದ್ರಿಂದ ನಾವು ಅಲ್ಲಿ ಹೋಗಿ ರೀಚ್ ಆಗೋಷ್ಟರೊಳಗೆ 10 ಗಂಟೆ ಆಗೋಗಿತ್ತು. ಸೊ ನಾವು ಬೆಳಗ್ಗೆನೇ ಬೇಗ ಎದ್ದು 5 ಗಂಟೆಗೆ ದರ್ಶನಕ್ಕೆ ಅಂತ ಬಂದ್ವಿ. ದರ್ಶನ ಮತ್ತು ತುಂಬ ಚೆನ್ನಾಗಿ ಆಯಿತು. ದೇವರಲ್ಲಿಯೂ ಸಹ ಎಲ್ಲರಿಗೂ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಎಲ್ಲ ಕೆಲಸಗಳೆಲ್ಲ ಅಭಿವೃದ್ಧಿಯನ್ನು ಮಾಡಿಸು ಅಂತ ಅಂದ್ಬಿಟ್ಟು ದೇವಿನ ಕೇಳಿಕೊಂಡು ಸೊ ದೇವಿ ದರ್ಶನವನ್ನು ಮಾಡಿಕೊಂಡು ಬಂದ್ವಿ. ಈ ದೇವಸ್ಥಾನ ಕರ್ನಾಟಕ ರಾಜ್ಯದ ಶಿವಮೊಗ್ಗದ ಸಿಗಂದೂರು ಹತ್ರ ಕಸವಳ್ಳಿಯಲ್ಲಿ ಈ ದೇವಸ್ಥಾನ ಇರೋದು. ಇದಕ್ಕೆ ಒಂದು 18 ಶತಮಾನಗಳ ಇತಿಹಾಸವಿದೆ. ಸೊ ಸಾವಿರಾರು ಭಕ್ತರು ಪ್ರತಿನಿತ್ಯ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಿರ್ತಾರೆ. ಪ್ರತಿನಿತ್ಯ ಅನ್ನದಾನವೂ ಸಹ ಇರುತ್ತೆ. ನಾವು ಬೆಳಗ್ಗೆ 7 ಗಂಟೆಗೆಲ್ಲ ತಿಂಡಿನೂ ಮಾಡಿಕೊಂಡು ದೇವಸ್ಥಾನದಲ್ಲೇ ಅನ್ನ ಪ್ರಸಾದ ತಿಂದು ಮತ್ತೆ ಹೊರಟ್ವಿ. ಸೊ ಹೊರಟು ಬಂದು ಇಲ್ಲಿ ಲಾಂಚ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಲಾಂಚ್ ಬರೋದು ಪ್ರತಿ 1 ಗಂಟೆಗೂ ಒಂದು ಲಾಂಚ್ ಬರ್ತಾನೆ ಇರ್ತವೆ. ಸೊ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಸೊ ಅಲ್ಲಿ ಪ್ರಕೃತಿ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಇನ್ನು ಬ್ರಿಡ್ಜನ್ನು ಸಹ ಕನ್ಸ್ಟ್ರಕ್ಟ್ ಮಾಡಿ ರೆಡಿ ಆಗ್ತದೆ. ಆಲ್ಮೋಸ್ಟ್ ಮುಕ್ತಾಯಕ್ಕೆ ಬಂದಿದೆ. ಆಲ್ಮೋಸ್ಟ್ ಇನ್ನೊಂದು 6-7 ಮಂತ್ಸಲ್ಲಿ ಓಪನ್ ಆಗ್ಬೋದು ಅನಿಸುತ್ತೆ. ಸೊ ಇಲ್ಲಿಂದ ಇಲ್ಲಿ 2.5 ಕಿಲೋಮೀಟರ್ ಅಷ್ಟು ಲಾಂಚ್ನಲ್ಲಿ ಹೋಗಬೇಕು. ಸೊ ಲಾಂಚ್ನಲ್ಲಿ ಅಂದರೆ ಎಲ್ಲ ವೆಹಿಕಲ್ಸು ಏನೇ ಒಂದು 4 ವೀಲರ್ ಆಗಿರ್ಬೋದು, 2 ವೀಲರ್ ಆಗಿರ್ಬೋದು, ಜನಗಳು ಎಲ್ಲ ಟ್ರಾನ್ಸಿಟ್ ಮಾಡೋದಕ್ಕೆ ಈ ಕಡೆಯಿಂದ ಆ ಕಡೆಗೆ ಸೊ ಲಾಂಚ್ನ ಉಪಯೋಗಿಸ್ತಾರೆ ಇಲ್ಲಿ. ಲಾಂಚ್ ಟೈಮಿಂಗ್ಸ್ ಬಂದು ಬೆಳಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಲಾಸ್ಟು ಈವ್ನಿಂಗ್ 8 ಗಂಟೆಗೆ ಎಂಡ್ ಆಗುತ್ತೆ. ಅದಕ್ಕೆ ಮುಂಚೆ ಹೋದರೆ ಸೊ ನಾವು ಲಾಂಚ್ನಲ್ಲಿ ಹೋಗ್ಬೋದು. ಸೊ ಇಲ್ಲ ಅಂತಂದರೆ 8 ಗಂಟೆ ಆಗೋದ್ರೆ ನೈಟು ನಾವೇನಾದರೂ ಓನ್ ವೆಹಿಕಲ್ಸಲ್ಲಿ ಹೋಗಿದ್ರೆ ರೋಡ್ ರೂಟು ಸಹ ಇದೆ ದೇವಸ್ಥಾನಕ್ಕೆ. ಸೊ ನಾವು ನೈಟ್ ಹೋಗ್ಬೇಕಂತಂದರೆ ರೋಡ್ ರೂಟಲ್ಲೇ ಹೋಗಿದ್ದು. ಬೆಳಗ್ಗೆ ಮಾತ್ರ ವಾಪಸ್ ಬರಬೇಕಾದ್ರೆ ಲಾಂಚಲ್ಲಿ ಬಂದ್ವಿ. ನೋಡಿ ಈ ಥರ ವೆಹಿಕಲ್ಸ್ ಎಲ್ಲನೂ ಸಹ ಇದರಲ್ಲಿ ಬರ್ತಾರೆ. ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆ ಹೋಗೋದಕ್ಕೆ ಲಾಂಚ್ ಮೂಲಕ ಇಲ್ಲಿ ಟ್ರಾವೆಲ್ ಮಾಡ್ತಾರೆ. ಸೊ ಇಲ್ಲಂತೂ ಶರಾವತಿ ನದಿ ತೀರದಲ್ಲಂತೂ ತುಂಬಾ ಚೆನ್ನಾಗಿತ್ತು. ಪ್ರಕೃತಿ ಅಂತೂ ತುಂಬಾ ಪ್ಲೆಸೆಂಟಾಗಿ ಕಾಣಿಸ್ತಾ ಇತ್ತು. ನಾವು ಹೋಗಿದ್ದು ಕಾರ್ ಇದು. ನಾವು ಸಹ ಈ ಇದರಲ್ಲಿ ಲಾಂಚ್ನಲ್ಲಿ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಕಾರ್ನ ನಿಲ್ಲಿಸಿದ್ವಿ. ಸೊ ಅಲ್ಲಿಂದ ಅಲ್ಲಿಗೆ ಒಂದು 10-15 ಮಿನಿಟ್ಸ್ ಅಷ್ಟೇ ಆಗುತ್ತೆ. ಅಷ್ಟೇನೆ ಒಂದು 2.5 ಕಿಲೋಮೀಟರ್ ಲಾಂಚಲ್ಲಿ ಹೋಗಬೇಕಾಗುತ್ತೆ. ಆ ದಡದಿಂದ ಈ ದಡದಕ್ಕೆ ಬರೋಕ್ಕೆ. ದೇವಿ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ನಿಮಗೂ ಎಲ್ಲರಿಗೂ ಸಹ ದೇವಿ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಸಿಗಂದೂರು ಚೌಡೇಶ್ವರಿ ದೇವಿಯನ್ನು ಸೊ ಇಲ್ಲಿಯೇ ಮುಕ್ತಾಯ ಮಾಡ್ತೀನಿ ನನ್ನ ವಿಡಿಯೋನ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತಷ್ಟು ವಿಡಿಯೋಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. Thank you so much.